ಇಡೀ ಜಿಲ್ಲೆಯ ಜನ ಮೈಗೆ ಬಣ್ಣ ಮೆತ್ಕೊಂಡು ಹೋಳಿ ಆಚರಿಸಿ ಸಂಭ್ರಮಿಸಿದರೆ, ಇಲ್ಲೊಂದು ಮಹಿಳಾ ತಂಡ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ವಿಭಿನ್ನ ರೀತಿಯ ಹೋಳಿ ಆಚರಣೆ ಮಾಡಿದೆ. ಮುಖಕ್ಕೆ ಬಣ್ಣ ಹಚ್ಕೊಂಡ್ರೆ ಸೌಂದರ್ಯ ಹೇಗೆ ವೃದ್ಧಿಯಾಗುತ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ನೀವು ಇಲ್ಲಿ ನೋಡ್ತಾ ಇರೋದು ಯಾವುದೋ ಮದುವೆ ಮನೆಯ ಬಫೆ ಐಟಮ್ ಅಲ್ಲ. ಟೊಮ್ಯಾಟೊ, ಕ್ಯಾರೆಟ್, ಪಾಲಕ್, ದಾಸವಾಳದ ಹೂವು ಹೀಗೆ ವಿವಿಧ ತರಕಾರಿ ಸೊಪ್ಪುಗಳಿಂದ ತಯಾರಿಸಿರುವ ಸೌಂದರ್ಯ ವರ್ಧಕದ ಪೇಸ್ಟ್. ಇದ್ಯಾಕಪ್ಪ ಹೋಳಿ ಟೈಮ್ನಲ್ಲಿ ಈ ಪೇಸ್ಟ್ ತೋರಿಸ್ತಾರೆ ಅನ್ಕೊಳ್ತೀರಾ? ಈ ಪೇಸ್ಟ್ಗೂ ಹೋಳಿಗೂ ಇಲ್ಲಿ ಅವಿನಾಭಾವ ಸಂಬಂಧವಿದೆ. ದಾವಣಗೆರೆ ನಗರದ SS ಲೇಔಟ್ನ ಮಹಿಳೆಯರು ಹರ್ಬಲ್ ಹೋಳಿ ಹೆಸರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪೇಸ್ಟ್ ತಯಾರಿಸಿಕೊಂಡು ಬಂದು ಎಲ್ಲರೂ ಒಟ್ಟಾಗಿ ಪರಸ್ಪರ ಮುಖಕ್ಕೆ ಹಚ್ಚಿಕೊಳ್ಳುವ ಮೂಲಕ ಸೌಂದರ್ಯದ ಜೊತೆಗೆ ಪ್ರಾಕೃತಿಕ ಬಣ್ಣದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಹರ್ಬಲ್ ಹೋಲಿಯ ಶುಭಾಶಯಗಳು. ನಾವು ಇಲ್ಲಿ ಸತತವಾಗಿ ಒಂದು 15 ವರ್ಷದಿಂದ ನಾವು ಹರ್ಬಲ್ ಹೋಲಿ ಆಚರಿಸ್ತಾ ಇದ್ದೀವಿ. ತರಕಾರಿ ಹಣ್ಣುಗಳಿಂದ ತಯಾರಿಸಿದಂಥ ಪೇಸ್ಟಲ್ಲಿ ನಾವು ಈ ಹೋಲಿ ಹಬ್ಬವನ್ನು ಆಚರಿಸ್ತೀವಿ. ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್, ಬೀಟ್ರೋಟ್ ಈ ಥರ ತರಕಾರಿಗಳನ್ನು ಉಪಯೋಗಿಸ್ತೀವಿ. ಮತ್ತು ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು, ಆ್ಯಪಲ್ ಎಲ್ಲದನ್ನು ಕೂಡ ಏನಂದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿನ್ನೋಕ್ಕೂ ಆಗುತ್ತೆ, ಹಾಗೆ ಮುಖಕ್ಕೆಲ್ಲ ಹಚ್ಕೊಂಡಾಗ ಅದ್ರದ್ದು ಪೇಸ್ಟು ತುಂಬ ಒಂಥರ ಗ್ಲೋ ಬರುತ್ತೆ. ನಾವು ಇದಕ್ಕೆ ಈ ಥರ ನಾವು ತಯಾರಿಸಿದ ಬಣ್ಣಕ್ಕೆ ನಾವು ಹೆಚ್ಚಾಗಿ ನೀರು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ತಿಂಗಳಿಗೆ ಒಂದು ಸರಿ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಕೃತಕ ಬಣ್ಣಗಳಿಂದ, ಆದರೆ ಅದು ಇರೋದಿಲ್ಲ ಭಾಳ ದಿನ. ನಾವು ಈ ಥರ ತರಕಾರಿ ಹಣ್ಣುಗಳಿಂದ ಪೇಸ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮುಖ ಇನ್ನೂ ಗ್ಲೋ ಬರುತ್ತೆ. ಇಲ್ಲಿ ಏನು ಅಂದರೆ ನಾವು ಒಬ್ರಿಗೊಬ್ರಿಗೆ ನಾವು ಹಚ್ತಾ ಹೋದಾಗ ಎಲ್ಲರಿಗೂ ಇದು ಫೇಶಿಯಲ್ ಥರನೇ ಆಗುತ್ತೆ, ಫ್ರೀ ಆಫ್ ಕಾಸ್ಟಲ್ಲಿ ಫೇಶಿಯಲ್ ಥರ. ಆಮೇಲೆ ತಲೆಗೂ ಕೂಡ ನಾವು ದಾಸವಾಳದೆಲೆ, ಕರಿಬೇವು, ಈ ಥರ ಮೆಹಂದಿ, ಅಲೋವೆರಾ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಪೇಸ್ಟ್ ಮಾಡಿಕೊಂಡು ತಲೆಗೆಲ್ಲ ಹಚ್ತೀವಿ. ಇದೇ ರೀತಿ ಈಗ 15 ವರ್ಷಗಳಿಂದ ನಾವು ಇಲ್ಲಿ ಆಚರಿಸ್ಕೊಳ್ತಾ ಬಂದಿದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವೆಲ್ಲರೂ ಈ ಒಂದು ಸಾಂಪ್ರದಾಯಿಕವಾಗಿ ಬೆಳೆಸ್ಕೊಂಡು ಬರಬೇಕು. ಇದೇ ಎಲ್ಲ ಕಡೆ ರಾಜ್ಯಾದ್ಯಂತ, ದೇಶಾದ್ಯಂತ ಈ ಒಂದು ನೈಸರ್ಗಿಕ ಬಣ್ಣನೇ ಎಲ್ಲ ಕಡೆಗೂ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರಾಸಾಯನಿಕ ಬಣ್ಣ ಬಳಸೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಹಾಗಾಗಿ ಮಹಿಳೆಯರು ಕಳೆದ 15 ವರ್ಷಗಳಿಂದ ಪ್ರಾಕೃತಿಕ ಸೌಂದರ್ಯವರ್ಧಕ ಬಳಸಿ ಹೋಳಿ ಆಡ್ತಾ ಇದ್ದಾರೆ. ಮಹಿಳೆಯರಿಗೆ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಮಹಿಳೆಯರು ಹರ್ಬಲ್ ಹೋಳಿಯಲ್ಲಿ ಪಾಲ್ಗೊಂಡು ಸೌಂದರ್ಯ ಹೆಚ್ಚಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ನಾವು ಯಾವ ಕಾಲೇಜು ಹುಡುಗಿಯರಿಗಿಂತ ಕಮ್ಮಿ ಇಲ್ಲ ಅಂತ ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸ್ತಾರೆ. ಪ್ರಥಮವಾಗಿ ಕರ್ನಾಟಕದ ಜನತೆಗೆ ಹಾಗೂ ಪ್ರತಿಯೊಂದು ಜಿಲ್ಲೆಯ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಮಂಗಳಾ ಮಲ್ಲಿಕಾರ್ಜುನ್ ಅಂತ, ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಹೋಳಿ ಹೇಗಪ್ಪ ಅಂತಂದರೆ, ಈ ಕೆಮಿಕಲ್ಸ್ ಎಲ್ಲ ತುಂಬಿರುತ್ತೆ, ಇವಾಗ ಸ್ಕಿನ್ ಅಲರ್ಜಿ ಎಲ್ಲ ಆಗುತ್ತೆ. ಸೊ ಇದು ತುಂಬಾ ತರಕಾರಿ ಉಪಯೋಗಿಸಿ ನಾವು ಹೋಳಿ ಆಡೋ ಅಂಥದ್ದು ಪ್ರಚಲಿತ ಆಗಬೇಕು ಅಂತ ನನ್ನ ಭಾವನೆ. ಅದಕ್ಕೆ ಈಗ ಜನಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಇದನ್ನ ಹಮ್ಮಿಕೊಂಡಿದ್ವಿ. ಒಟ್ಟಿನಲ್ಲಿ ಕೆಮಿಕಲ್ ಹೋಳಿ ಆರೋಗ್ಯಕ್ಕೆ ಹಾನಿಕರ ಎಂಬ ಸಂದೇಶವನ್ನ ಮಹಿಳೆಯರು ಹರ್ಬಲ್ ಹೋಳಿ ಆಡುವ ಮೂಲಕ ಸಾರುತ್ತಿದ್ದು ನಿಜಕ್ಕೂ ಶ್ಲಾಘನೀಯ.